ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳ್ತೇನೆ. ಈ ಸಮಯದಲ್ಲಿ ನಾವು ಒಂದು ವಾಕ್ಯ ಓದ್ಕೊಳ್ಳೋಣ. 1 ಕೊರಿಂಥ್ಯ 13ನೇ ಅಧ್ಯಾಯ 4ನೇ ವಚನ. ಪ್ರೀತಿ ಬಹು ತಾಳ್ಮೆ ಉಳ್ಳದು, ಪ್ರೀತಿ ದಯ ತೋರಿಸುವುದು, ಪ್ರೀತಿಯು ಹೊಟ್ಟೆಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ. ದೇವ್ರ ನಮ್ಮ ಸ್ತೋತ್ರವಾಗಲಿ. ಪ್ರಿಯ ದೇವ್ರ ಮಕ್ಕಳೇ, ಪ್ರೀತಿ ಬಹು ತಾಳ್ಮೆ ಉಳ್ಳದು. ದೇವ್ರಿಗೆ ಸ್ತೋತ್ರ. ಏನೇ ಬಂದರೂ ಪ್ರೀತಿಯಿಂದ ನಾವು ಎಂಥ ಒಂದು ಕಷ್ಟದಲ್ಲಿದ್ದರೂ, ಬೇಜಾರಲ್ಲಿದ್ದರೂ, ಯಾವುದೇ ಸಮಸ್ಯೆಯಲ್ಲಿದ್ದರೂ, ನಾವು ಯಾರೇ ನಮಗೇನೇ ಮಾಡಿದ್ರು ನಾವು ಪ್ರೀತಿಲಿಂದ ಮಾತಾಡಿದ್ರೆ ಏನಾಯ್ತಂತೆ, ಅದು ತಾಳ್ಮೆಯನ್ನು ಹುಟ್ಟಿಸ್ತದೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಪ್ರೀತಿ ಬಹು ತಾಳ್ಮೆಯನ್ನು, ಪ್ರೀತಿ ದಯ ತೋರಿಸ್ತದೆ. ಪ್ರೀತಿ ಏನು ಮಾಡ್ತದಂತೆ, ದಯ ತೋರಿಸ್ತಂತೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ತೋರಿಸುವುದು, ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಪ್ರೀತಿ ಏನೈತಂತೆ, ಹೊಟ್ಟೆ ಕಿಚ್ಚು ಯಾವತ್ತೂ ಪಡೋದಿಲ್ಲ, ಭೇದ ಭಾವ ಮಾಡೋದಿಲ್ಲ. ಆ ಪ್ರೀತಿಯಲ್ಲಿ ನಿಷ್ಕಲಂಕ ಇರ್ತದೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಯಾಕಂತಂದರೆ ಪವಿತ್ರಾತ್ಮ ಶಕ್ತಿ ಪ್ರತಿಯೊಬ್ಬರು ಹೊಂದ್ಕೋಬೇಕು. ಯಾಕಂದರೆ ಪವಿತ್ರಾತ್ಮ ಶಕ್ತಿಯಲ್ಲಿ ಯಾವ ಕಳಂಕ ಇಲ್ಲ, ಯಾವ ಭೇದ ಭಾವ ಇಲ್ಲ, ಯಾವ ಹೊಟ್ಟೆ ಕಿಚ್ಚಿಲ್ಲ, ಯಾವ ಒಂದು ದುರಾಭ್ಯಾಸ ಇಲ್ಲ. ಯಾಕಂತಂದರೆ ಅದರಲ್ಲಿ ಸರಳ ಮನಸ್ಸು. ಯಾಕಂದರೆ ಪ್ರೀತಿ ಒಂದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಅದಕ್ಕೆ. ಯಾಕಂತಂದರೆ ಪವಿತ್ರಾತ್ಮ ಶಕ್ತಿ ಅಷ್ಟೊಂದು ನಿಷ್ಫಲ ಆಗಿದೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ಪ್ರೀತಿ ಏನಾಗಿದೆ, ಹೊಟ್ಟೆ ಕಿಚ್ಚು ಪಡೋದಿಲ್ಲ, ಹೊಗಳಿಕೊಳ್ಳುವುದಿಲ್ಲ. ಏನು ಮಾಡ್ತದಂತೆ, ಅದು ಹೊಗಳಿಕೊಳ್ಳುವುದಿಲ್ಲ. ದೇವ್ರು ನಮ್ಮ ಸ್ತೋತ್ರ. ಉಬ್ಬಿಕೊಳ್ಳುವುದಿಲ್ಲ. ಹಾಗೆ ನಾವು ಏನು ಮಾಡ್ತೇವೆ, ಒಂದು ದಿಮಾಕಿಲಿಂದ ಮಾತಾಡ್ತೇವೆ, ಒಂದು ಗರ್ವಲಿಂದ ಮಾತಾಡ್ತೇವೆ, ಒಂದು ಹೆಮ್ಮೆಲಿಂದ ಮಾತಾಡ್ತೇವೆ. ಆದರೆ ಪ್ರೀತಿ ಇದ್ದರೆ ಆ ಪ್ರೀತಿ ಮಾತು ಹೇಗಿರ್ತದಂದರೆ ಎಂಥರ ಮನಸ್ಸು ಕರಗಿಸ್ತದೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ನಮ್ಗೆ ಒಂದು ವೇಳೆ ಹೊಡಿಲಕ್ಕೆ ಬಂದರೂ ಕೂಡ, ನಾವು ಪ್ರೀತಿಲಿಂದ ಮಾತಾಡುವಾಗ, ನಮಗೆ ಬೈಯಕ್ಕೆ ಬಂದರೂ ಕೂಡ, ನಮ್ಮ ಮೇಲೆ ಒಂದು ದುರಾಭ್ಯಾಸದಿಂದ ಒಂದು ಜಗಳ ಮಾಡೋಕ್ಕೆ ಬಂದರೂ ಕೂಡ ಏನು ಮಾಡ್ತಾರಂತೆ, ಅದಕ್ಕೆ ಪ್ರೀತಿಲಿಂದ ನಾವು ಮಾತಾಡುವಾಗ ಅವರು ಸಮಾಧಾನವಾಯ್ತಾರೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ಪ್ರೀತಿ ತಾಳ್ಮೆ, ಬಹು ತಾಳ್ಮೆ ಹುಟ್ಟಿಸೋದು. ದೇವ್ರು ನಮ್ಮ ಸ್ತೋತ್ರವಾಗಲಿ. ಪ್ರೀತಿ ದಯ ತೋರಿಸುವುದು. ಯಾಕಂದರೆ ದಯ ತೋರಿಸುವಂಥ ಪ್ರೀತಿ, ತಾಳ್ಮೆ ಹುಟ್ಟಿಸುವಂಥ ಪ್ರೀತಿ, ಅಂಥ ಪ್ರೀತಿ ನಮ್ಮಲ್ಲಿ ಇರಬೇಕು. ಪ್ರಿಯ ದೇವ್ರ ಮಕ್ಕಳು. ಯಾಕಂತಂದರೆ ನಾವು ಬರೀ ನಂಬಿ ರಕ್ಷಣೆ ಹೊಂದಿ ದೇವ್ರ ಮಕ್ಕಳು, ಯೇಸು ಸ್ವಾಮಿ ಮಕ್ಕಳು ಅಂತ ಹೇಳ್ಕೊಂಡು ತಿರುಗಾಡೋದಲ್ಲ. ನಾವು ನಂಬಿದ ಮೇಲೆ ನಾವೇನು ಮಾಡಬೇಕು, ನಮಗೆ ತಾಳ್ಮೆ ಶಕ್ತಿ ಇರಬೇಕು. ನಾವು ಹಳೆಯ ಮನುಷ್ಯರು ಹೋಗಿ ಹೊಸಬರಾಗಬೇಕು. ಅದೇ ಒಂದು ಪ್ರೀತಿ, ಅದೇ ಒಂದು ಬದಲಾವಣೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ನಮ್ಮ ಬರುವಂಥ ಮಾತುಗಳು ಹಿಂದೆ ಹೇಗಿದ್ದೀವೋ ಮುಂದೆ ಹೇಗಿರಬೇಕು, ಅದು ನಮ್ಮ ಬದಲಾವಣೆ ಆದ್ರೆ ಮಾತ್ರನೇ ಆ ಒಂದು ಪವಿತ್ರಾತ್ಮ ಶಕ್ತಿ ನಮ್ಮೊಟ್ಟಿಗೆ ಮಾತಾಡೋಂಥ. ಯಾಕಂದರೆ ಆ ಪವಿತ್ರಾತ್ಮ ಶಕ್ತಿ ಇದ್ರೆ ತಾನೇ ನಾವು ಶಾಂತಿ ಸಮಾಧಾನದಿಂದ ಪ್ರೀತಿಲಿಂದ ಮಾತಾಡ್ತೀವಿ. ಅದಕ್ಕೋಸ್ಕರ ಈ ದಿನಗಳಲ್ಲಿ ಅನೇಕ ಮಕ್ಕಳು ರಕ್ಷಣೆ ಹೊಂದಿದ್ದಾರೆ, ಆದರೆ ಪವಿತ್ರಾತ್ಮ ಹೊಂದಿಕೊಂಡಿಲ್ಲ. ಅದಕ್ಕಾಗಿ ಎಷ್ಟೋ ಜನ ಇವತ್ತು ನಂಬಿ ಹಿಂಜಾರಿ ಹೋಗ್ತಾ ಇದ್ದಾರೆ. ಅದಕ್ಕಾಗಿ ನಾವು ಏನು ಮಾಡೋಣ, ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ತಾಳ್ಮೆ ಶಕ್ತಿಯಿಂದ, ಪ್ರೀತಿಲಿಂದ, ಒಬ್ರದೊಬ್ಬರು ಪ್ರೀತಿಲಿಂದ ಬೆಳೀಬೇಕು. ಪ್ರೀತಿಲಿಂದ ದೇವರಲ್ಲಿ ಒಂದೇ ಮನಸ್ಸಿನಿಂದ ಏಕ ಮನಸ್ಸುಳ್ಳವರಾಗಿ ಆಲಯದಲ್ಲಾಗಲಿ ಮನೆಯಲ್ಲಾಗಲಿ ಪ್ರೀತಿಲಿಂದ ಜೀವಿಸಬೇಕು. ದೇವ್ರು ನಮ್ಮ ಸ್ತೋತ್ರ. ಪವಿತ್ರಾತ್ಮ ಶಕ್ತಿ ಇದ್ರೆ ಮಾತ್ರನೇ ಆ ಪ್ರೀತಿ ಬರೋದು. ಇಲ್ಲಾಂದರೆ ಯಾರಿಗೂ ಆ ಪ್ರೀತಿ ಬರೋದಿಲ್ಲ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವ್ರಿಗೆ ಸ್ತೋತ್ರ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ಕರ್ತನೆ. ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಕರ್ತನೆಪ್ಪ. ನಿನ್ನ ಪ್ರೀತಿ ಕರ್ತನೆ ತಾಳ್ಮೆ ಉಳ್ಳದಾಗಿದೆ ಕರ್ತನೆ, ನಿನಗೆ ಸ್ತೋತ್ರ. ಬಹು ಕರ್ತನೆ ತಾಳ್ಮೆ ಉಳ್ಳದಾಗಿದೆಯಪ್ಪ, ನಿನಗೆ ಸ್ತೋತ್ರ. ಪ್ರೀತಿ ಉಬ್ಬಿಕೊಳ್ಳೋದಿಲ್ಲ ಕರ್ತನೆಯಪ್ಪ. ನಿನ್ನ ಚಿತ್ತವಂತೆ ಪ್ರತಿಯೊಂದು ಮಕ್ಕಳ ಮೇಲೆ ಕರ್ತನ ಆತ್ಮದ ಮಳೆ ಸುರಿಸಿ ಎಲ್ಲ ಮಕ್ಕಳು ಕರ್ತನೆ ಈ ದಿನಗಳಲ್ಲಿ ಪವಿತ್ರ ಆತ್ಮ ಶಕ್ತಿ ಹೊಂದಿಕೊಂಡು ಕರ್ತನೆ ಪ್ರೀತಿಲಿಂದ ಇರುವಂತೆ ಸಹಾಯ ಮಾಡು ಕರ್ತನೆಯಪ್ಪ. ನಿನ್ನ ಚಿತ್ತವಂತೆ ಒಬ್ಬರ ಮೇಲೆ ಒಬ್ಬರು ಸೇಡು ತೀರಿಸ್ಕೊಂಬದೆ, ಹೊಟ್ಟೆ ಕಿಚ್ಚು ಪಡದೆ, ಭೇದ ಭಾವ ಮಾಡದೆ ಕರ್ತನೆ ನಿನಗೆ ಸ್ತೋತ್ರ. ಪ್ರತಿಯೊಬ್ಬರಿಗೆ ಬಲಪಡಿಸು ದೇವ, ನಿನಗೆ ಸ್ತೋತ್ರ. ನೀವು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವಂಥ ಸರ್ವಶಕ್ತನಾಗಿದೆಯಪ್ಪ. ಇಡೀ ಪ್ರಪಂಚದ ಕರ್ತನೆ ಶಾಂತಿ ಸಮಾಧಾನ ಪ್ರೀತಿ ಸಹನೆ ಇಲ್ಲದೆ ಕರ್ತನೆ ಜೀವಿಸುವಂಥ ಎಲ್ಲ ಮಕ್ಕಳನ್ನು ಈ ದಿನಗಳಲ್ಲಿ ಮುಟ್ಟು ಶಾಂತಿ ಸಮಾಧಾನ ಕೊಟ್ಟು ಒಬ್ಬೊಬ್ಬರನ್ನು ಬಲಪಡಿಸು. ಒಂದೊಂದು ಕುಟುಂಬ ಆಶೀರ್ವಾದ ಮಾಡು. ಒಂದೊಂದು ಕುಟುಂಬದಲ್ಲಿ ಪ್ರೀತಿ ಕರ್ತನೆ ಇರಬೇಕು ದೇವ, ನಿನಗೆ ಸ್ತೋತ್ರ. ಪ್ರೀತಿ ಬಹು ತಾಳ್ಮೆ ಉಳ್ಳದಾಗಿದೆ ಅಂತ ಹೇಳಿದೆ. ಆ ಪ್ರೀತಿ ಎಲ್ಲರೂ ಹೊಂದ್ಕೋಬೇಕು ದೇವ, ನಿನಗೆ ಸ್ತೋತ್ರ. ಅದು ನಿನ್ನಲ್ಲೇ ಹೊರತು ಬೇರೆ ಮನುಷ್ಯರ ಬಳಿ ಇಲ್ಲ ದೇವ, ನಿನಗೆ ಸ್ತೋತ್ರ. ಪ್ರತಿಯೊಬ್ಬರ ಮೇಲೆ ಕಡೆಯ ದಿನದಲ್ಲಿ ಎಲ್ಲರ ಮೇಲೆ ಆತ್ಮದ ಮಳೆ ಸುರಿಸಿ ಎಲ್ಲರೂ ಕರ್ತನೆ ತಾಳ್ಮೆ ಶಕ್ತಿಯಿಂದ ಜೀವಿಸುವಂತೆ ಒಬ್ಬೊಬ್ಬರನ್ನು ಬಲಪಡಿಸಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳ್ತೇನೆ ತಂದೆ. ಆಮೇನ್. ಪ್ರೈಸ್ ದ ಲಾರ್ಡ್.